ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಪಟ್ ನಂಗೆ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ಬೇಗ ಫಾಲೋ ಮಾಡ್ಕೊಳ್ಳಿ. ಪಟ ನಂಗೆ ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಮೊದಲನೇ ಅಪ್ಡೇಟು ಪಟ ನಂಗೆ ಹೋಗ್ಬಿಡೋಣ. ಎಲ್ಲ IPL ಫ್ರಾಂಚೈಸಿಗಳನ್ನು ಕೂಡ ರಿಕ್ವೆಸ್ಟ್ ಹಾಕಿದ್ರಂತೆ ಇವಾಗ BCCIಗೆ. ಬರೀ ಕಾವ್ಯ ಮಾರನ್ ಮಾತ್ರ ಅಲ್ಲ, ಸನ್ರೈಸ್ ಹೈದರಾಬಾದ್ ಓನರ್ ಮಾತ್ರ ರಿಕ್ವೆಸ್ಟ್ ಹಾಕಿರೋದು ಓವರ್ಸೀಸ್ ಪ್ಲೇಯರ್ಗಳ ಬ್ಯಾನ್ ವಿಚಾರಕ್ಕೆ. ಇನ್ ಕೇಸ್ ಮಧ್ಯದಲ್ಲಿ ಏನಾದ್ರು ಆಕ್ಷನ್ ಸೆಲೆಕ್ಟ್ ಆಗಿರುವಂತ ಓವರ್ಸೀಸ್ ಪ್ಲೇಯರ್ಗಳ ಮಧ್ಯದಲ್ಲಿ ಬಂದ್ಬಿಟ್ಟು ಇನ್ನೇನು ಎಂತ ಮೂಮೆಂಟ್ ಅಲ್ಲಿ ನಾನು ಬರಲ್ಲ IPLಗೆ ಅಂತ ಕೈ ಎತ್ತಿದ್ರು ಅಂತ ಅಂದ್ರೆ ಆ ಪ್ಲೇಯರ್ನ 2 ವರ್ಷ ಬ್ಯಾನ್ ಮಾಡಬೇಕು ಅಂತ ಇವಾಗ ಎಲ್ಲ IPL ಫ್ರಾಂಚೈಸಿಗಳು ಕೂಡ ನಿರ್ಧಾರ ಮಾಡಿಕೊಂಡು ರಿಕ್ವೆಸ್ಟ್ ಹಾಕಿದ್ರಂತೆ. IPL ಪಾಲಿಸಿ ಹೊರಗಡೆ ಬಂದಾಗ ಸೊ ಈ ಪಾಲಿಸಿ ಕೂಡ ನನ್ನ ಪ್ರಕಾರ ಇರಲೇಬೇಕು. 2 ವರ್ಷ ಏನು ಇವ್ರಿಗೆ 3-4 ವರ್ಷ ಬ್ಯಾನ್ ಮಾಡಬೇಕು ನನ್ನ ಪ್ರಕಾರ. ಈ ತರ ಎಂತ ಮೂಮೆಂಟ್ ಅಲ್ಲಿ ಏನೂ ಆಗದೆ, ಇಂಜುರಿ ಆಗದೆ ಕೈ ಎತ್ತುವಂಥ ಪ್ಲೇಯರ್ಸ್ಗಳು, ಓವರ್ಸೀಸ್ ಪ್ಲೇಯರ್ಗಳು ಸುಮಾರು ಜನ ನೋಡಿದ್ವಿ ನಾವು. ಈ ಥರ ಕೈ ಎತ್ತುವಂಥ ಪ್ಲೇಯರ್ಸ್ ಪಾಪ ಫ್ರಾಂಚೈಸಿಗಳು ನಂಬಿಕೆ ಇಟ್ಬಿಟ್ಟು ಸಿಕ್ಕಾಪಟ್ಟೆ ತಗೊಂಡಿರ್ತಾರೆ. ಅವರೇ ಒಂಥರ ಮೂಲ ಅಂತ ಅನ್ಕೊಂಡಿರ್ತಾರೆ, ಅವರೇ ಕೈ ಎತ್ಬಿಟ್ಟು ಹೊರಟೋಗ್ಬಿಡ್ತಾರೆ ಒಂದೊಂದು ಟೈಮು. ಅವಾಗ ಫ್ರಾಂಚೈಸಿನೇ ಒಂಥರ ಸಿಕ್ಕಾಪಟ್ಟೆ ಡಲ್ ಆಗಿ ಹೋಗ್ಬಿಡುತ್ತೆ, ಟೀಮೇ ಡಲ್ ಆಗಿ ಹೋಗ್ಬಿಡುತ್ತೆ. ಸೊ ನೋಡೋಣ ಆ ಥರ ಒಂದು ಮೂವ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ಸಲ IPL ಪಾಲಿಸಿಲಿ. ಅಪ್ಡೇಟ್ ಬಿಟ್ಟು ICC ಅವರು ಬಡ್ಜೆಟ್ ನ ನಿಗದಿ ಮಾಡಿದ್ದಾರೆ. ಇವಾಗ ಚಾಂಪಿಯನ್ಸ್ ಟ್ರೋಫಿಗೆ ಎಷ್ಟು ಖರ್ಚು ಆಗಬಹುದು ಅಂತಲ್ಲ, ಇಷ್ಟು ಖರ್ಚಾಗಬೇಕು ಅಂತ ಹೇಳಿದರೆ 586 ಕೋಟಿಲಿ ಚಾಂಪಿಯನ್ಸ್ ಟ್ರೋಫಿ ಆಗುತ್ತೆ ಪಾಕಿಸ್ತಾನದಲ್ಲಿ ಅಂತ ಅಪ್ಡೇಟ್ ಬಂದಿದೆ. ಬಟ್ ಇದು ಇನ್ ಕೇಸ್ ಏನಾದ್ರು ಹೈಬ್ರಿಡ್ ಆಯಿತು ಅಂತ ಅಂದರೆ ಆ ಚಾರ್ಜಸ್ ಎಲ್ಲ ಏನೇನಾಗುತ್ತೆ, ಎಕ್ಸ್ಟ್ರಾ ಅಡಿಷ್ನಲ್ ಚಾರ್ಜಸ್ ಎಲ್ಲ ಅದು ಇಂಡಿಯಾ ಬೇರ್ ಮಾಡಬೇಕಾಗಿ ಬರುತ್ತೆ, ಇಂಡಿಯಾ ಕೊಡಬೇಕಾಗಿ ಬರುತ್ತೆ. ಸೊ ಎಲ್ಲ 586 ಕೋಟಿಯಲ್ಲಿ ಜನರೇಟ್ ಆಗಿರೋ ಮೇನ್ ರೆವೆನ್ಯೂನೇ ಇಂಡಿಯಾಯಿಂದನೇ ಇರೋದಲ್ಲಿ. ಸೊ 586 ಕೋಟಿ ಅಂತ ಹೇಳಿದ್ದಾರೆ. ಇವಾಗ ನೋಡೋಣ ಇದೇನಾದ್ರು ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ. ಒಟ್ನಲ್ಲಿ ಬಡ್ಜೆಟ್ ಅಂತೂ ಫಿಕ್ಸ್ ಮಾಡಿದರೆ ಸೊ ಇದೆಲ್ಲ ಯಾವ ಮಾಡಲಲ್ಲಿ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಬಡ್ಜೆಟ್ ಅಂತ. ಅಪ್ಡೇಟ್ ಬಂತ್ರಿ, ರೋಹಿತ್ ಶರ್ಮಾ ಅವರು ಮಾತಾಡಿದ್ದಾರೆ ಅಬೌಟ್ ಅವರ T20 ರಿಟೈರ್ಮೆಂಟ್ ಬಗ್ಗೆ. ಐ ಫೀಲ್ ಲೈಕ್ ಐ ಬೀನ್ ರೆಸ್ಟೆಡ್ ಫ್ರಮ್ ದ T20s ಲೈಕ್ ಇಟ್ ಯೂಸ್ ಟು ಹ್ಯಾಪನ್ ಇನ್ ದ ಪಾಸ್ಟ್ ಅಂತ ಹೇಳಿದ್ದಾರೆ. ಸೊ ಅವ್ರಿಗೇನೋ ಒಂಥರ ರೆಸ್ಟ್ ಕೊಟ್ಟರ ಥರನೇ ಫೀಲ್ ಆಗ್ತಾ ಇದೆ ಅಂತೆ. ಅವ್ರಿಗೇನೋ ಒಂಥರ ಇನ್ನ ಒಂದು ರಿಟೈರ್ಮೆಂಟ್ ಇಂದ ಈಚೆ ಕಡೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಸೊ ಅವ್ರಿಗೆ ಮುಂಚೆಲ್ಲ ರೆಸ್ಟ್ ಕೊಡ್ತಾ ಇದ್ರಲ್ಲ. ಆ್ಯಕ್ಚುಲಿ ವಿರಾಟ್ ಕೊಹ್ಲಿಗೆ, ರೋಹಿತ್ ಶರ್ಮಾಗೆ ಆ್ಯಕ್ಚುಲಿ ರೆಸ್ಟೇ ಕೊಡ್ತಾ ಇದ್ದಿದ್ದು. ಇಲ್ಲೇನು ಕಂಪ್ಲೀಟ್ ಆಗಿ ಫುಲ್ ಫ್ಲೆಡ್ಜ್ ಆಗಿ ಏನು ಆಡಿಸ್ತಾ ಇಲ್ಲ. 2022 ಇಂದ ತಗೊಂತು ಅಂದ್ರೂ T20 ಅಷ್ಟೊಂದು ಆಡಿಲ್ಲ. ಸೊ ಅದೇ ರೀತಿ ಇವ್ರಿಗೂ ಕೂಡ ಅದೇ ಫೀಲ್ ಆಗ್ತಿದೆ. ಒಂಥರ ರಿಟೈರ್ಮೆಂಟ್ ಆಗಿರೋ ಥರನೇ ಫೀಲ್ ಆಗ್ತಿರಲ್ಲ ನನ್ನ ಪ್ರಕಾರ. ಯಾಕಂದರೆ ಒಂದು ಮೆಗಾ ಇವೆಂಟ್ಗೆ ಅವ್ರು ಪಾರ್ಟಿಸಿಪೇಟ್ ಮಾಡ್ತಿದ್ರು. ಚಿಕ್ಕ ಸೀರೀಸ್ಗಳಿದ್ದು T20 ಇರೋಲ್ಲ, ಪಾರ್ಟಿಸಿಪೇಟೇ ಮಾಡ್ತಾ ಇರಲಿಲ್ಲ. ರೀಸೆಂಟಾಗಲ್ಲ ಒಂದೂವರೆ ವರ್ಷದಿಂದ ಅವ್ರು ಪಾರ್ಟಿಸಿಪೇಟೇ ಮಾಡ್ತಾ ಇರಲಿಲ್ಲ. ಸೊ ಅದು ಸೇಮ್ ಫೀಲ್ ಬಂದೇ ಬರುತ್ತೆ ಖಂಡಿತ, ಏನು ಅಷ್ಟೊಂದೇನು ಡಿಫ್ರೆನ್ಸ್ ಆಗೋದಿಲ್ಲ. ಅಪ್ಡೇಟ್ ಫಾರ್ MS ಧೋನಿ ಅವರು ಅವರ ಫೇವರಿಟ್ ಬೌಲರ್ ಯಾರು ಅಂತ ಉತ್ತರ ಕೊಟ್ಟಿದ್ದಾರೆ ನೆನ್ನೆ ನಡೆದಂಥ ಒಂದು ಇಂಟರ್ವ್ಯೂ ಅಲ್ಲಿ. ಸೊ ಕರೆಂಟ್ ಫೇವರೇಟ್ ಯಾರು ಅಂತ ಅಂದರೆ ಅವರಿಗೆ ಜಸ್ಪ್ರೀತ್ ಬುಮ್ರಾ ಅಂತೆ. ಆಬ್ವಿಯಸ್ಲಿ ನೀವು ಇಡೀ ಕ್ರಿಕೆಟ್ ಜಗತ್ತಲ್ಲಿ ಎಲ್ಲಿ ಹುಡುಕ್ತು ಅಂತಂದರೆ ಇವ್ರನ್ನ ಮೆಚ್ಕೊಳ್ಳದೆ ಇರೋಂಥ ಬೌಲರ್ಗಳಂತೂ ಯಾರೂ ಇರೋದಿಲ್ಲ. ಕ್ರಿಕೆಟರ್ಸ್ಗಳನ್ನೇ ಸುಮಾರು ಜನ ಮೆಚ್ಕೊಂತಾರೆ, ಇನ್ನು ಫ್ಯಾನ್ಸ್ಗಳು ಮೆಚ್ಕೊಳ್ಳೋದಿಲ್ವಾ, ಕ್ರಿಕೆಟಿಂಗ್ ಫ್ಯಾನ್ಸ್ಗಳು ಮೆಚ್ಕೊಳ್ಳೋದಿಲ್ವಾ. ಆಬ್ವಿಯಸ್ಲಿ ಬುಮ್ರಾ ಥರ ಬೌಲರು ಇನ್ ಕರೆಂಟ್ ಜನರೇಷನ್ ಯಾರು ಇಲ್ಲ ಅಂತ ಗೊತ್ತಿರುವಂಥ ವಿಚಾರನ ಎಲ್ಲರೂ ಮೆಚ್ಕೊಳ್ಳೇಬೇಕು ಬುಮ್ರಾನ. ಅಪ್ಡೇಟ್ 5 ಗಂಭೀರ್ ಅವರು ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಅವರು T20 ಫಾರ್ಮೆಟ್ ಇಂದ ರಿಟೈರ್ ಆದರೆ ಏನು, ಇಂಟರ್ನ್ಯಾಷನಲ್ಸ್ ಇಂದ ರಿಟೈರ್ ಆದರೆ ಏನು, ಅವರು ODI ಫಾರ್ಮೆಟ್ ಇನ್ನ ಮಾಡೋದು ಸಿಕ್ಕಾಪಟ್ಟೆ ಬಾಕಿ ಇದೆ. ಇನ್ನ ಲಾಂಗ್ ಕೆರಿಯರ್ ಇದೆ ಅವ್ರದ್ದು, ಬೇಜಾನ್ ಮಾಡೋದು ಬಾಕಿ ಇದೆ. ಅದೇ ಏನಾದ್ರು ಗಂಭೀರಣ್ಣ ಒಂದು 2-3 ವರ್ಷದ ಹಿಂದೆ ವಿರಾಟ್ ಕೊಹ್ಲಿ ಬಗ್ಗೆ ಕೇಳಿತ್ತು ಅಂತಂದಿದ್ರೆ ಮಕಾಸ ಹೊರ್ಕೊಂಡು ಓಡಾಗ್ಬಿಟ್ರು ಸೈಡಿಗೆಲ್ಲ. ನಾನು ಮಾತಾಡಲ್ಲ ಅನ್ಕೊಂಡು ಓಡಾಗ್ಬಿಟ್ರು ವಿರಾಟ್ ಕೊಹ್ಲಿ, ಇಲ್ಲಾಂದ್ರೆ ನೆಗೆಟಿವ್ ಆಗಿ ಮಾತಾಡಿರೋರು. ಸೊ ನೋಡಿ ಹೌ ಟೈಮ್ ಚೇಂಜಸ್ ಅಂತ ಅಂದರೆ ಗಂಭೀರಣ್ಣ ನೋಡಿ ಇವಾಗೆಲ್ಲ ಫುಲ್ ಪಾಸಿಟಿವ್. ವಿರಾಟ್ ಕೊಹ್ಲಿ ಹಚ್ಚಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಅದು ಇದೆಲ್ಲ ಮಾಡೋದಿನ್ನ ಬೇಜಾನ್ ಮಾಡೋದಿನ್ನ ಬಾಕಿ ಇದೆ. ಅಂದರೆ ರೆಕಾರ್ಡ್ ಮೇಲೆ ರೆಕಾರ್ಡ್ ಅಂತ ಹೇಳಿಲ್ಲ, ರೆಕಾರ್ಡ್ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಗಂಭೀರಣ್ಣ. ಇಂಡಿಯಾಗೆ ನಮಗೆ ಕಂಟ್ರಿ ಮುಖ್ಯ, ಕಂಟ್ರಿಗೆ ಮಾಡೋದು ಸಿಕ್ಕಾಪಟ್ಟೆ ಬಾಕಿ ಇದೆ ವಿರಾಟ್ ಕೊಹ್ಲಿ ODI ಫಾರ್ಮೆಟ್ ಅಂತ ಹೇಳಿದರೆ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟ ಆಗಿದೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ, ಬಾಬಾ.